ದೇಶದಲ್ಲೆಲ್ಲ ರಾಜ್ಯದಲ್ಲೆಲ್ಲ ಅದೇನು HMP ವೈರಸ್ ಬಗ್ಗೆ ಏನು ಸದ್ದು ಮಾಡ್ತೀರಿ ಅದ್ರ ಬಗ್ಗೆ ಖಂಡಿತವಾಗ್ಲೂ ವರಿ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ಕಾಮನ್ ಬರೋವಂಥ ಒಂದು ಇನ್ಫೆಕ್ಷನ್ನು, ಮಾಮೂಲಿ ಕೆಮ್ಮು ಶೀತ ಜ್ವರ ಬಂದು ಹೇಗೆ ಬಂದು ಹೋಗುತ್ತೋ ಆ ಥರ ಒಂದು ವೈರಸ್ಸು ತುಂಬ ಕಾಮನ್. ನಮ್ಮದು ಟೀಚಿಂಗ್ ಇನ್ಸ್ಟಿಟ್ಯೂಟ್ ಇರೋದ್ರಿಂದ ಸರ್ಜಿ ಹಾಸ್ಪಿಟ್ಲಲ್ಲಿ ನಮಗೆ ನಮ್ಮ PGs ಇರೋದ್ರಿಂದ ನಾವು ನೇಸಲ್ ಸ್ವ್ಯಾಬನ್ನು ಯಾರು ಮಕ್ಕಳು ಅಡ್ಮಿಟ್ ಆಗಿರ್ತಾರೋ ಅಂಥವ್ರಿಗೆ ಕೆಲವೊಂದರು ಯಾರು ಅಫೋರ್ಡಬಲ್ ಇದ್ದಾರೋ ಅಂಥವ್ರಿಗೆ ನಾವು ಟೆಸ್ಟಿಗೆ ಕಳಿಸಿದ್ದೀವಿ. ಆ ಕಳಿಸಿದ್ರಲ್ಲಿ ಸೆಪ್ಟೆಂಬರ್ ತಿಂಗಳಿಂದ ನವಂಬರ್ ತಿಂಗಳು, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 3 ತಿಂಗಳಲ್ಲಿ ಒಂದು 5 ಕೇಸಸ್ ಪಾಸಿಟಿವ್ ಬಂದಿದೆ. ಬಟ್ ಅವು ಎಲ್ಲವೂ ಚೆನ್ನಾಗಿ ಹೋಗಿದ್ದಾವೆ. ಆ ಥರ ಟೆಸ್ಟ್ ಮಾಡಿದ್ರೆ ಬೇಕಾದಷ್ಟು ಪಾಸಿಟಿವ್ ಬರುತ್ತೆ. ಅದ್ರ ಬಗ್ಗೆ ಖಂಡಿತವಾಗ್ಲೂ ಜನರು ವರಿ ಮಾಡಬಾರ್ದು, ಅದಕ್ಕೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಏನಂದರೆ ಈಗ ಹಂಗಂತೇಳಿ ಎಲ್ಲರೂ ಫೇಸ್ ಮಾಸ್ಕ್ ಹಾಕ್ಕೊಂಡು ಎಲ್ಲರೂ ಸ್ಯಾನಿಟೈಸೇಷನ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇದು ನಾರ್ಮಲ್ ವೈರಸ್ಸು ಆ್ಯಂಡ್ ಲೋ ಪ್ರೊಫೈಲ್ ವೈರಸ್ಸು, ಅದು ಏನೂ ತೊಂದರೆ ಮಾಡೋದಿಲ್ಲ. ಮಾಮೂಲಿ ಕೆಮ್ಮು ಶೀತ ಜ್ವರ ಬರುತ್ತೆ, ಒಂದು 4-5 ದಿನ ಇರುತ್ತೆ, ಅದ್ರ ಪಾಡಿಗೆ ಅದು ಸೆಟ್ಲ್ ಆಗುತ್ತೆ. ಯಾರಿಗೆ ವರಿ ಮಾಡಬೇಕು ಅಂದರೆ ಸಣ್ಣ ಮಕ್ಕಳು ಇರ್ತಾರಲ್ಲ ಅಂಥವ್ರು, ಯಾರಿಗೆ ಇಮ್ಯುನೋ ಡಿಫಿಷಿಯನ್ಸಿ ಇರುತ್ತೆ, ಅವರಿಗೆ ರೋಗ ನಿರೋಧಕ ಶಕ್ತಿ ಇರ್ತದೆ, ಯಾರು ಕ್ಯಾನ್ಸರ್ ಕೀಮೋಥೆರಪಿ ಇರ್ತಾರೆ ಅಂಥವರಿಗೆ ಬೇರೆ ಅಷ್ಟೊಂದು ನಮ್ಮ ಇದರೊಳಗೆ ವಾತಾವರಣದಲ್ಲಿ ಬೇಕಾದಷ್ಟು ವೈರಸ್ಗಳಿದೆ, ಅದು ಏನು ತೊಂದರೆ ಮಾಡುತ್ತೋ ಅದೇ ಥರ ಇದು ತೊಂದರೆ ಮಾಡ್ಬೋದು. ಬಿಟ್ಟರೆ ಬೇರೆ ಸಾಮಾನ್ಯ ಜನರಿಗೆ ಏನೂ ತೊಂದರೆ ಮಾಡಲ್ಲ. ನ್ಯಾಚುರಲಿ ನಾವೇನು ಯಾರಿಗಾರು ಕೆಮ್ಮು ಶೀತ ಜ್ವರ ಬಂದರೆ ಗುಂಪಲ್ಲಿ ಹೋಗಬಾರ್ದು, ಶಾಲೆಗೆ ಕಳಿಸ್ಬಾರ್ದು, ಆ ಥರ ಏನು ಪ್ರಿಕಾಷನ್ಸ್, ಜನರಲ್ ಪ್ರಿಕಾಷನ್ಸ್ ಇದೆ ಅದನ್ನು ತೊಗೋಬೇಕು. ಸಾಮಾನ್ಯವಾಗಿ ಕೆಮ್ಮು ಶೀತ ಜ್ವರ ಯಾರಿಗೆ ಬಂದ್ರೂ ವೈರಲ್ ಇನ್ಫೆಕ್ಷನ್ ಇದ್ದರೆ ಫೇಸ್ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹಾಕ್ಕೊಳ್ಳೋದು ಒಳ್ಳೇದು. ಯಾಕೆಂದರೆ ಬೇರೆಯವ್ರಿಗೆ ಸ್ಪ್ರೆಡ್ ಆಗೋದನ್ನು ತಡಿಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಮಾತ್ರ. ಆ್ಯಂಡ್ ಫ್ರೀಕ್ವೆಂಟ್ ಹ್ಯಾಂಡ್ ವಾಶ್ ಮಾಡೋದು ಮೆಥಡನ್ನು, ಅದನ್ನು ತುಂಬ ಗಾಬರಿ ಮಾಡಿಕೊಂಡು ಅದನ್ನು ಹೆದರಿಸುವಂಥ ವಾತಾವರಣ ಖಂಡಿತ ಉಪಯೋಗ ಮಾಡೋದು ಅವಶ್ಯಕತೆ. ಅಂದರೆ ಕಾಮನ್ ವೈರಸ್ ಅಷ್ಟೇ. ಕೋವಿಡ್ ಭಯ ಇತ್ತಲ್ಲ, ಅದೇ ರೀತಿ ಇದು ಒಂದು ಭಯ. ಅದೇ ಕೋವಿಡ್ ಭಯ ಅಂತಂದರೆ ಕೋವಿಡ್ ಆ ವೈರಸ್ ಆ ಥರ ಇತ್ತು, ಬಟ್ ಈ ವೈರಸ್ ಹಾಗಲ್ಲ. ಇಟ್ಸ್ ಎ ಕಾಮನ್ ವೈರಸ್. ನಾವು ಸುಮ್ಮನೆ ಇದಕ್ಕೆ ಅಂತಲ್ಲ, ಯಾವಾಗಲೂ ಡೇಟಾ ನೋಡ್ಬೇಕಾದ್ರೆ ಚೆಕ್ ಮಾಡಿದಾಗ ನಾವು ಬೇರೆ ವೈರಸ್ಸಿಗೆ, ನಾವು ಇನ್ಫ್ಲೂಯೆನ್ಸಾ ವೈರಸ್ಸಿಗೋಸ್ಕರ ಅದೇ ಕೊರೋನಾ ವೈರಸ್ಗೋಸ್ಕರ ನಾವು ಚೆಕ್ ಮಾಡಿದ್ದ ಟೈಮಲ್ಲಿ ಇದು ವೈರಸ್ ಪಾಸಿಟಿವ್ ಬಂದಿದ್ದು ರಿಪೋರ್ಟ್ ಇದೆ ಅಷ್ಟೇ. ಹಾಗಾಗಿ ಜನತೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಇದಕ್ಕೆ ತುಂಬ ಅದನ್ನು ಟೆನ್ಷನ್ ಮಾಡಿಕೊಂಡು ಅದಕ್ಕೆ ಹೆದರುವಂಥ ಅವಶ್ಯಕತೆ ಖಂಡಿತ ಇಲ್ಲ. ಎಷ್ಟು ವರ್ಷದ ಮಕ್ಕಳು? ಸಣ್ಣ ಮಕ್ಳಿಗೆ ಸಾಮಾನ್ಯವಾಗಿ ಏನು 6 ತಿಂಗಳಿಂದ ಸಾಮಾನ್ಯವಾಗಿ 2 ವರ್ಷದ ತನಕ ತುಂಬ ಮಕ್ಕಳಿಗೆ ಈ ಥರ ಇನ್ಫೆಕ್ಷನ್, ಕೆಮ್ಮು ಶೀತ ಜ್ವರ ಬರೋದು ಸಹಜ. ಈ 5 ಮಕ್ಕಳು ಅಷ್ಟೇ 6 ತಿಂಗಳಿಂದ ಒಂದು 4 ವರ್ಷದೊಳಗೆ, 3 ರಿಂದ 4 ವರ್ಷದೊಳಗೆ ಮಕ್ಕಳಿಗೆ ಬಂದಿದೆ ಅಷ್ಟೇ. ಅಲ್ಲ, ಇದೇನು ನಮಗೆ ಇಟ್ಸ್ ನಾಟ್ ಎ ನೋಟಿಫೈಡ್ ಡಿಸೀಸ್. ನೋಟಿಫೈ ಮಾಡಬೇಕು ಅನ್ನೋದೇನು ರೂಲ್ ಇಲ್ಲ. ಅಂದರೆ ಇದೇನು ಅದು ಅಂತ ಏನು ಹೆದರಿಕೋಣ ಅಂಥದ್ದೆಲ್ಲ. ಅದ್ರ ಆ ಥರ ಮಾಡಿದ್ರೆ ಬೇಕಾದಷ್ಟು ವೈರಸ್ ಪಾಸಿಟಿವ್ ಬರುತ್ತೆ. ಎಲ್ಲದನ್ನೂ ಹೇಳೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಅದನ್ನು ಗಾಬರಿ ಜನರು ಗಾಬರಿ ಆಗ್ತಾರೆ. ಏನು ನಾರ್ಮಲ್ ಬರುತ್ತೆ, ಹೋಗಿರುತ್ತೆ. ಇದು ಹಳೆ ಡಾಕ್ಯುಮೆಂಟ್ ನಾನು ಹೇಳ್ತಿರೋದು. ಇದೇನು ಇವಾಗ ಯಾವುದು ಪಾಸಿಟಿವ್ ಬಂದಿಲ್ಲ. ಚೆಕ್ ಮಾಡಿದರೆ ಬೇಕಾದಷ್ಟು ಬರ್ತವೆ. ಅಂದರೆ ಮಾಡಿಸಿದ್ರೆ ಕೆಮ್ಮು ಶೀತ ಜ್ವರ ಯೂಶ್ವಲಿ ಇದು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ತಿಂಗಳಲ್ಲಿ ಈ ವಾತಾವರಣದಲ್ಲಿ ಸಾಮಾನ್ಯವಾಗಿ ಸಣ್ಣ ಮಕ್ಕಳಿಗೆ ಈ ವೈರಲ್ ಜ್ವರಗಳು ಕಾಡಿಸೋದು ಜಾಸ್ತಿ. ಆ ಸಮಯದಲ್ಲಿ ಬಂದಿರೋವಂಥ ಡಾಕ್ಯುಮೆಂಟ್ ಅಷ್ಟೇ. ಈಗೇನು ಆ ಥರದ್ದು ಏನು ಸಿಕ್ಕ ಕೇಸಸ್ ಯಾವುದು ಬರ್ತಾ ಇಲ್ಲ. ಆ ಥರದ್ದು ಅಂದರೆ ಈ ಕೆಮ್ಮು ಶೀತ ಜ್ವರ ಆಗಿ ಮಕ್ಕಳಿಗೆ ಆ ಥರದ್ದು ಏನು ಕಂಡು ಬಂದಿಲ್ಲ. ಬಟ್ ಅವಾಗ ಖಂಡಿತವಾಗ್ಲೂ ಇತ್ತು. ಅಂದರೆ ತುಂಬ ಮಕ್ಕಳು ಅಡ್ಮಿಷನ್ ಆಗ್ತಾಯಿತ್ತು ಆ ಸಮಯದಲ್ಲಿ, ಅದು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಸಮಯದಲ್ಲಿ. ಬಟ್ ಈಗ ಆ ಥರದ್ದೇನು ಕಂಡು ಬರ್ತಾ ಇಲ್ಲ.